ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ರವೀಂದ್ರ ಜನ್ಮದಿನ ಸಂಭ್ರಮವಾಗಿ ಶಾಲೆಯಲ್ಲಿ ಟಿಫಿನ್ ಬಾಕ್ಸ್ ಮತ್ತು ಸಿಹಿಯನ್ನು ಹಂಚಿಕೊಳ್ಳುವ ಜನ್ಮದಿನೋತ್ಸವ. ಮಂಜುನಾಥ್ ಎನ್, ಉಪಾಧ್ಯಕ್ಷರು, ಯುವ ಕಾಂಗ್ರೆಸ್ ಸದಸ್ಯರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ. ಯುವ ಕಾಂಗ್ರೆಸ್ ಮುಖಂಡರಾದ ಶ್ರೀ ವಾಸುರೆಡ್ಡಿ, ಇಮ್ರಾನ್, ಹಿರಿಯ ಕಾಂಗ್ರೆಸ್ ಮುಖಂಡರಾದ ಶ್ರೀ ನಾಗೇಶ್ ಕುಮಾರ್, ಶ್ರೀ ಚಿನ್ನಸ್ವಾಮಿ, ಶ್ರೀ ಗೋಪಾಲ್ ಗೌಡ, ಶ್ರೀ ಸೆಲ್ವ, ಪುರುಷೋತ್ತಮ್, ಗುರುಪ್ರಸಾದ್, ಪವನ್, ತೇಜಸ್, ಯಶೋದಮ್ಮ, ಮಂಜಮ್ಮ, ರಾಣಿಯಮ್ಮ. ಮಾಡಲಾಗಿಟೋ. ಪ್ರತಿ ವರ್ಷ ಬಹಳ ಸಂಭ್ರಮದಿಂದ ನಮ್ಮ ಕೆಪಿಸಿಸಿ ಸದಸ್ಯರಾದಂತ ರವೀಣ್ಣನವರ ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಡ್ ಬರ್ತಾ ಇದ್ವಿ. ಆದ್ರೆ ಈ ಒಂದು ಕಾರ್ಯಕ್ರಮವನ್ನ ಈ ವರ್ಷ ಅರ್ಥಪೂರ್ಣವಾಗಿ ಶಾಲಾ ಮಕ್ಕಳಿಗೆ ಸ್ವೀಟ್ಸ್ ಮತ್ತು ಲಂಚ್ ಬಾಕ್ಸ್ ಅನ್ನ ವಿತರಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಎಲ್ಲ ರವಿ ಅಣ್ಣನ ಅಭಿಮಾನಿ ಬಳಗದ ಎಲ್ಲ ಸದಸ್ಯರು ಕೂಡ ಇವತ್ತು ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ. ಇವತ್ತು ರಾಜಕೀಯ ಜೀವನದಲ್ಲಿ ಸತತ 35 ವರ್ಷಗಳ ಅವರ ಅನುಭವ, ಒಂದೇ ಪಾರ್ಟಿಯಲ್ಲಿದ್ದು ಅಧಿಕಾರ ಇರ್ಲಿ ಇಲ್ದರ ಹೋಗ್ಲಿ ಜನಸೇವೆ ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂತ ಒಬ್ಬ ವ್ಯಕ್ತಿ ಈ ಭಾಗದಲ್ಲಿ ಯಾರಾದ್ರೂ ಇದ್ರೆ ಅದು ಕೇವಲ ರವೀಣ್ಣನ ಒಬ್ರೆ. ಸದಾ ಜನರಿಗೋಸ್ಕರ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಎಲ್ಲಾ ಒಂದು ತೊಂದರೆಗಳಲ್ಲೂ ಕೂಡ ಸ್ಪಂದಿಸ್ತಕ್ಕಂತ ಒಂದು ವ್ಯಕ್ತಿತ್ವವನ್ನ ಅಳವಡಿಸ್ಕೊಂಡು ಸದಾ ನಮ್ಮ ಜೊತೆಗೆ ನಿಂತ್ಕೊಂತ ಇದ್ರು. ಆದ್ರೆ ಇವತ್ತು ಈ ಭಾಗದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತೆಲ್ಲ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಆದ್ರೆ ಅಣ್ಣ ಈ ಸಲ ಶಾಲಾ ಮಕ್ಕಳಿಗೆ ಏನಾದ್ರು ಮಾಡ್ಬೇಕು ಅಂತ ಮುಂಚೆಯಿಂದನೂ ಅವರು ಬ್ಯಾಗು ಮತ್ತೆ ಪುಸ್ತಕ ಮತ್ತೆ ಹಲವಾರು ರೀತಿಯಾದಂತಹ ಸಾಮಗ್ರಿಗಳನ್ನ ಕೊಡೋದು, ಮತ್ತೆ ಇದೇ ಶಾಲೆಯಲ್ಲಿ ಸೆಂಟ್ ಮೇರಿಸ್ ಶಾಲೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡಿ ಅವರ ಫೀಸ್ ಕಟ್ಟಲಿಕ್ಕೆ ಸಹಕಾರವನ್ನ ಮಾಡಿದ್ದಾರೆ. ಮತ್ತೆ ಯಾವುದೇ ಒಂದು ತೊಂದರೆಯಲ್ಲಿದ್ರು ಕೂಡ ಅವ್ರಿಗೆ ಮುಖ್ಯವಾಗಿ ಎಜುಕೇಶನ್ ಅಂತ ಬಂದ್ರೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಹಾಗಾಗಿ ಎಜುಕೇಶನ್ಗೆ ಇರ್ತಕ್ಕಂಥ ಮಹತ್ವವನ್ನ ಜನರಿಗೆ ಅರಿವಾಗ್ಬೇಕು ಅಂತ ಹೇಳಿ ಮತ್ತೆ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಬೇಕು. ಆ ವಿದ್ಯಾಭ್ಯಾಸವನ್ನ ಮಾಡ್ಕೊಂಡ್ರೆ ಅವ್ರ ಮನೆ ಬೆಳೆಯುತ್ತೆ, ಮತ್ತೆ ಒಂದು ಸಮಾಜ ಬೆಳೆಯುತ್ತೆ, ಒಂದು ರಾಜ್ಯ ಬೆಳೆಯುತ್ತೆ. ಹಾಗಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆಲ್ಲ ಇವತ್ತೆಲ್ಲ ಮಾರ್ಗದರ್ಶನ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬರಕ್ ಆಗದೆ ಹೋದ್ರು ಕೂಡ ನಾವೇ ನಮ್ಮ ಸದಸ್ಯರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದೀವಿ. ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಅಭಿಮಾನಿ ಬಳಗದ ರವೀಣ್ಣನ ಅಭಿಮಾನಿ ಬಳಗದ ಎಲ್ಲಾ ಸದಸ್ಯರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ನಾನು ರಾಣಿ ಅಂತ. ರವೀಣ್ಣ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು ನಮ್ದು. ಅವರು 100 ಕಾಲ ಸುಖವಾಗಿ ಇರಬೇಕು ಅಂತ ಹಾರೈಸ್ತೀವಿ. ನನ್ನ ಹೆಸರು ಮಂಜುಳಾ ಎಎಲ್ ಅಂತ, ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ರವೀಂದ್ರಣ್ಣ ಅವರು ಕಾಂಗ್ರೆಸ್ ಪಕ್ಷದಿಂದ ತುಂಬಾ ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಹುಟ್ಟುಹಬ್ಬದ ಶುಭಾಶಯಗಳು. 100 ಕಾಲ ಸಾವಿರಾರು ಜನಕ್ಕೆ ಕೋಟ್ಯಾಂತರ ಒಡೆಯನಾಗೆ ಇರಲಿ ಎಂದೆಂದಿಗೂ ಅಂತ ನಮ್ಮ ಮನಸ್ಸು ಪೂರ್ತಾಕಾಗೆ ಅಭಿನಂದಿಸ್ತಾ ಇದ್ದೀವಿ. ಐ ಆಮ್ ಚಂದ್ರಶೇಖರ್ ರೆಡ್ಡಿ. ಐ ವಿಶ್ ಯು ವೆರಿ ಹ್ಯಾಪಿ ಬರ್ಡೇ ಟು ರವಿ ಅಣ್ಣ. ನನ್ನ ಹೆಸರು ಇಮ್ರಾನ್ ಅಂತ. ನಾನು ಬೊಮ್ಮನಹಳ್ಳಿ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್, ಬ್ಲಾಕ್ ಪ್ರೆಸಿಡೆಂಟ್. ಅಂಡ್ ಇವತ್ತು ರವೀನಾ ಅವ್ರ ಬರ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ ರವೀನಾ. ಸುಮಾರು ಒಂದು 15 ವರ್ಷದಿಂದ ನಾವು ರವೀನಾ ಜೊತೆ ಈ ತರ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾ ಇದೀವಿ. ಇದೇ ವರ್ಷ ರವೀನಾ ನಮ್ ಜೊತೆ ಇಲ್ಲ. ಅವ್ರ ಪರವಾಗಿ ನಾವೆಲ್ಲ ನಿಂತ್ಕೊಂಡು ಈ ಸ್ಕೂಲ್ಗೆ ಬಾಕ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಸ್ವೀಟ್ಸ್ ಎಲ್ಲ ಕೊಟ್ಟು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಾವೇನಿದೀರೋ ರವೀನಾ ಏನು ಇಲ್ಲಿ ಜಾಗ ಆಕ್ಯುಪೈ ಮಾಡ್ಕೊಂತ ಇದೀವೋ ಆ ಸ್ಪೇಸ್ ನಾವು ಆಕ್ಯುಪೈ ಮಾಡ್ಕೊಂಡು ಅವ್ರ ಕಡೆಯಿಂದ ಅವ್ರಿಗೆ ಆಯುಸು ಎಲ್ಲ ಚೆನ್ನಾಗಿ ಕೊಟ್ಟು ಬರೋ ಅಧಿಕಾರ ಅಪ್ಕಮಿಂಗ್ ಡೇಸ್ ಅಲ್ಲಿ ರವೀನಾ ಅವರು ಅಧಿಕಾರ ಬಂದು ಇನ್ನೂ ಜನಕ್ಕೆ ಒಳ್ಳೇದ್ ಮಾಡ್ಬೇಕಂತ ಕೋರ್ಕೊಂಡ್ವಿ. ಥ್ಯಾಂಕ್ ಯು. ರವೀಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರು ಒಳ್ಳೇದ್ ಮಾಡ್ಲಿ ದೇವರು, ಒಳ್ಳೆ ಅಧಿಕಾರ ಸಿಗ್ಲಿ. ಈ ಬೊಮ್ಮನಹಳ್ಳಿ ವಾರ್ಡ್ಗೆ ಮೊದಲನೇದಾಗಿ ರವೀಣ್ಣಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂಥ ಒಳ್ಳೆ ಮನುಷ್ಯರು ನಮ್ಮ ಪೊಲಿಟಿಷಿಯನ್ಸ್ ಅಲ್ಲಿ ಮುಂದೆ ಬರ್ಬೇಕು ಅಂತ ನಾವೆಲ್ಲ ಪ್ರೋತ್ಸಾಹಿಸ್ತೀವಿ. ಅವರು ಯಾವಾಗ್ಲೂ ನಮ್ ಬೆನ್ನೆಲುಬಾಗಿ ನಿಂತಿದ್ರು. ಇವ್ರು ಮುಂದೆ ಬರ್ಬೇಕು ಅನ್ನೋದು ನಮ್ಮೆಲ್ಲರ ಆಸಕ್ತಿ. ನಮ್ಮ ರವೀಣ್ಣ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇದ್ರ ಮೊದಲನೇದಾಗಿ ರವೀಣ್ಣನಿಗೆ ಹುಟ್ಟಿದ ಆರ್ಥಿಕ ಶುಭಾಶಯಗಳು. ಈ ಭಾಗದಲ್ಲಿ ತುಂಬಾ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ.
ಇನ್ ಮುಂದೇನು ಇದೇ ತರ ಕೆಲಸಗಳು ಮಾಡಿ ಅವ್ರ ಯಶಸ್ವಿ ಆಗ್ಬೇಕಂತ ನಮ್ಮ ನಮ್ಮ ಎಲ್ಲಾ ಹುಡುಗರ ಪರವಾಗಿ ಕೇಳ್ಕೊಂತೀವಿ. ಈ ದಿನ ರವೀಣಗೆ ಹ್ಯಾಪಿ ಬರ್ತ್ಡೇ. ನಮ್ಗೆ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ. ತುಂಬಾ ಥ್ಯಾಂಕ್ಸ್. ಮೊದಲನೇದಾಗಿ ನಮ್ಮ ಬಾಸ್ ನಮ್ಮ ರವೀಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ರವೀಣಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ರವೀಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಎಲ್ಲ ಗ್ರಾಮದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡ್ ಬಂದಿದ್ದಾರೆ, ಇನ್ ಮುಂದೇನು ಮಾಡ್ಕೊಂಡು ಇದ್ದಾರೆ. ಅವರಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಗೆಲ್ಲಿಸಿ ಮುಂದೆ ತಗೊಂಡ್ಬರ್ಲಿ ಅಂತ ನಾವು ಕೇಳ್ಕೊಂತೀವಿ.